ಪವರ್ ಟೈಮ್ಸ್ಗೆ ಸ್ವಾಗತ. ನಾನು ಸಂಜಯ. ಬನ್ನಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿನ. ಮದುವೆ ಮಾಡಿಕೊಳ್ಳಲು ನಿರಾಕರಿಸಿದ ಯುವತಿಯ ಮೇಲೆ ಕ್ರೂರ ಹಲ್ಲೆ. ಮದುವೆ ಮಾಡಿಕೊಳ್ಳಲು ನಿರಾಕರಿಸಿದ ಯುವತಿಯ ಮೇಲೆ ಕ್ರೂರ ಹಲ್ಲೆ. ಚಿಕ್ಕೋಡಿಯಲ್ಲಿ ಬಡ ಕುಟುಂಬದ ಮೇಲೆ ಅಮಾನವೀಯ ದಾಳಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡುಕುರಳಿ ಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ವಿದ್ಯಾಶ್ರೀ ಕಿಲಾರಿ ಎಂಬ ಯುವತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ವೀರಪ್ಪ ರಾಮಪ್ಪ ಕಜ್ಜನ್ನವರೆಂಬ ಯುವಕ ಕಣ್ಣಿಗೆ ಕಾರದ ಪುಡಿ ಎರಚಿ ಕಬ್ಬಿಣ ರಾಡ್ನಿಂದ ಹಲ್ಲೆ ನಡೆಸಿದ್ದಾನೆ. ಮನೆಯಲ್ಲಿ ಇದ್ದ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡಲಾಗಿದ್ದು ಮನೆ ಸಂಪೂರ್ಣ ಹಾನಿಗೊಳಗಾಗಿದೆ. 10 ಜನರೊಂದಿಗೆ ಬಂದ ಆರೋಪಿಗಳು ವಿದ್ಯಾಶ್ರೀಯ ತಂದೆ ತಾಯಿ ಸೇರಿದಂತೆ 5 ಜನರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕಳೆದ 2 ವರ್ಷಗಳಿಂದ ಮದುವೆಗಾಗಿ ಒತ್ತಡ ಹಾಕುತ್ತಿದ್ದ ಆರೋಪಿಗೆ ಕುಟುಂಬ ನಿರಾಕರಿಸಿದ್ದ ಹಿನ್ನೆಲೆ ಈ ಕೃತ್ಯ ನಡೆದಿದೆ. ನಿನ್ನೆ ರಾತ್ರಿ ಏಕಾಏಕ ಮನೆಗೆ ನುಗ್ಗಿ ದಾಳಿ ನಡೆಸಿದ ಆರೋಪಿಗಳು ಭೀತಿಯ ವಾತಾವರಣ ಸೃಷ್ಟಿಸಿದ್ದಾರೆ. ಗಾಯಾಳುಗಳನ್ನು ಚಿಕ್ಕೋಡಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಮದುವೆ ನಿರಾಕರಣೆ ಕಾರಣಕ್ಕೆ ಇಂತಹ ಕಿರಾತಕ ಕೃತ್ಯ ಸಮಾಜದಲ್ಲಿ ಹೆಚ್ಚುತ್ತಿರುವ ಹಿಂಸಾಚಾರಕ್ಕೆ ಇದು ಇನ್ನೊಂದು ಉದಾಹರಣೆ. ಫಸ್ಟ್ ಅವರು ನಂಗೆ ಕೊಡ್ತೀರೇನಂತ ನಮ್ಮ ಮನ್ಯಾಗ ನಮ್ಮ ಫಾದರ್ಗೆ ಮದರ್ಗೆಲ್ಲ ಬಂದು ಕೇಳಿದಾರೆ ಅಂತ ಕೊಡಂಗಿಲ್ಲ ಅಂತ ಹೇಳಿದ್ದಾರೆ. ಬೀರಪ್ಪ ಗಣೇಶ್ಗಳು ಕೊಡಂಗಿಲ್ಲ ನಂತರನು ಊರಾಗ ಎಷ್ಟು ಪಂಚರದಾರಲ್ಲ ಅವ್ರನ್ನೆಲ್ಲ ಮನೆಗೆ ಕಳ್ಸಿದಾರೆ. ಕೊಡ್ತಾರನ್ ಕೇಳ್ಬಾ ಅಂತೇಳಿ ಅವರು ಎಲ್ಲ ಇಲ್ಲ ಅಂತ ಹೇಳಿ ಕಳ್ಸಿದವು. ಅದಾದ ನಂತರ ಮತ್ತು ನಾ ಬ್ಯಾಂಕಿಗೆ ಹೋಗ್ತೀನಿ. ಡಿಗ್ರಿ ಮುಗಿದ ನಂತರ ಬ್ಯಾಂಕಿಗೆ ಹೋಗ್ತೀನಿ. ಅಲ್ಲಿ ಬ್ಯಾಂಕಿಗೆ ಬಂದರೆ ಬ್ಯಾಂಕಿಗೆ ಬರೋದಾ, ಏನೂ ಮಾತಾಡ್ಸೋಲಾಗೋದು, ಬರೋದಾ ಹೋಗೋದಾ. ನಮ್ಮ ಆಯಿಗಳು ಮನೆಗಿದ್ದೀನಿ, ಮನೆಗೆ ಹೋಗುತ್ನ್ಯಾಗೆಲ್ಲ ಅಡ್ಡು ಬರೋದಾ ನಿಲ್ಲೋದಾ ಫಾಲೋ ಮಾಡೋದೆಲ್ಲ ಮಾಡತ್ತೀರಿ. ಆಮೇಲೆ ನಾ ಬ್ಯಾಂಕ್ ಬಿಟ್ಟು ಊರಿಗೆ ಬಂದಾಗ ಬಂದು ಮರುದಿನ ಅವರನ್ನ ಮತ್ತು ಯಾರೋ ಕರ್ಕೊಂಡು ನಮ್ಮ ಮನೆಗೆ ಬಂದಿರಿ. ಆವಾಗ ನಾವು ಹೇಳಿದ್ದು ಎಲ್ಲರಿಗೂ, ನಮ್ಗೆ ಯಾರ್ಯಾರು ಪಂಚರು ಬಂದಿರಲ್ಲ ಅವರಿಗೆಲ್ಲ ಹೇಳಿ, ಊರಾಗಿನವ್ರಿಗೆಲ್ಲರಿಗೂ ಹೇಳಿ ಮಾತಾಡಿದ ನಂತರನು ಅವರೆಲ್ಲ ಹೇಳಿ ಇನ್ನು ಮುಂದೆ ನೀ ಬರಬೇಡ ಅಂತ ಹೇಳಿದ ನಂತರನು ನೀನು ಬಂದು ನನ್ನ ಕೊಲೆ ಪ್ರಯತ್ನ ಮಾಡಿದಾರೆ. ನನಗೆ ಬಡೋದು ನಾನು ಎತ್ತಾಕೊಂಡು ಹೋಗ್ಬೇಕಂತ ಬಂದೆ. ರಾಡ್ಲಿ 10 ಜನ. ಹಾಂ, ನೈಟ್ 7:30 8 ಗಂಟೆ ಸುಮಾರು. ನಾವು 5 ಜನ ಇದ್ದು. ನಮ್ಮ ತಂಗಿ, ನಮ್ಮ ಅಣ್ಣ, ನಮ್ಮ ಪಪ್ಪ, ಮಮ್ಮಿ. ಹಾಂ ಖಾರ ಹೋಗಿದ್ದು ಬಡ್ದಾರೆ. ಮನೆಗಿನ ಸಾಮಾನೆಲ್ಲ ಬಡ್ದು ಮುರಿದಾರೆ. ಬಾಗಿಲ ಎಷ್ಟು ಡೋರ್ ಕ್ಲೋಸ್ ಮಾಡ್ರೂ ದುಕ್ಲಾಶ್ ಬಂದು ಖಾರ ಹೋಗಿದ್ದು ಬಡ್ದ. ನಾನು ಎಳ್ಕೊಂಡು ಹೋಗುವಾಗ ನಮ್ಮ ಪಪ್ಪಾಗೆ ಬಡಿಯೋದ, ನನಗೆ ಬಡ್ದಾರೆ. ವಿದ್ಯಾಶ್ರೀ ಕಿಲಾರಿ. ಬೀರಪ್ಪ ಕಜ್ಜನವ್ರ ವಿಷ್ಣಾಗ್ರಿ ಗಣೇಶ್ ನೀನು ನಮ್ಮನ್ನು ಬಂದು ಬಡ್ದಾರೆ. ಅವ್ರು ಮನೆ ಹೋಯ್ಕಿರಿ ಖಾರ ತೊಗೊಂಡು ಬಡ್ದ ಗಜ್ರಿ. ನಮ್ಮ ಹುಡುಗನ್ರಿ ಅವ್ನು ಬೇಡಾಕತ್ತಿದ್ರಿ. ಸಾಲಿ ಕಲಿತಾನ ಇಲ್ಲ ಅಂದಿದ್ರು ನಾವು. ಅವ್ನು ನಾನು ಸಾಲಿಲ್ಲ ಏನಿಲ್ಲ ರೀ, ನಮ್ಗೆ ವಯಸ್ಸು ಹೆಚ್ಚಿದ್ರಿ ಅವನು ಅಂತ ನಮ್ಮ ಮಾಡಿ ಹಿಂಗೆ ಬಂದು 10-15 ಮಂದಿನ ಹಚ್ಕೊಟ್ಟಿದ್ರು. ನಾವು ಇಲ್ಲ ಅಂತ ಹೇಳಿದ್ವಿ ರೀ. ಇಲ್ಲ ಅಂದ ಪೆಟ್ಟಿಗೆ ಬರೀ ಪಂಚರೊಳಗೆ ಮುಗಿಸಿದ್ರಿ. ಅದನ್ನು ಮುಗಿಸಿರೋಗು ಮತ್ತು ನೀನು ಬಂದು ಹಿಂಗೆ ಮಾಡಿ ನೀನು ಬಂದು ಖಾರ ತೊಗೊಂಡು ಗಜ್ರಿ ಇಲ್ಲ ಮಾಡಿ ಹೋಗೋದ್ರಿ. ಹಿಂಗೆ ಬಡ್ದ ಅವ್ರು ಹಾಡೆಲ್ಲ ತೊಗೊಂಡು ಬಂದು ಬಡ್ದಾರಿ. ಮತ್ತು ಖಾರ ಎಲ್ಲ ಗೊಜ್ಜಾರಿ. ಅವ್ರ ಮನ್ಯಾಗ 5 ಜನ ಅದಿವ್ರಿ, 2 ಹುಡುಗ. ನಮ್ಮ ಹುಡುಗಿ, ನನಗೆ, ನಮ್ಮ ಮನ್ಯಾಗ ಮೆಸೇಜ್ಗೆ ರೀ ಹುಡುಗ ಎಲ್ಲರಿಗೂ ಬಡ್ದಾರಿ. ಪೆಟ್ಟಿದ್ದೀರಿ ಅಂತ ಬಾಗಲ ಬಡ್ದಾರಿ. ಅಂತ ನಾವು ಹಿಂಗೆ ಮುಂದೇನು ರೀ ಅವ್ರಿಗೆ ಹೆಂಗೆ ಮಾಡಿದ್ರಿ, ನಾವು ಹೆಂಗೆ ಇರೋದು ರೀ. ನಮ್ಮ ಮನೆಗೆ ಯಾರು ಬಂದಿಲ್ಲ ರೀ. ಹಾಂ, ಶಿಕ್ಷೆ ಆಗ್ಬೇಕ್ರಲ್ಲ. ಅದ ಹಿಂಗೆ ಮಾಡಿದಾರೆ ರೀ. ಹಿಂಗೆ ನ್ಯಾಯ ಸಿಗ್ಬೇಕು. ಮಾದೇವ್ ಕಿಲಾರಿ.